ನಮ್ಮ ನಾಡಿನಲ್ಲಿ ಬಹಳ ದೊಡ್ಡ ಹಬ್ಬ ಅಂದರೆ ಅದು ಯುಗಾದಿ ಹಬ್ಬ. ಅದರಲ್ಲಿಯೂ ಮಾಂಸಪ್ರಿಯರಿಗೆ ಯುಗಾದಿ ಹಬ್ಬ ಕಳೆದು ಮಾರನೇ ದಿನ ಬರ್ತದಲ್ಲ ಹೊರಸ್ತಡ್ಕು, ಅದೇ ಭಾಳ ಪ್ರಿಯ. ಯುಗಾದಿ ಹಬ್ಬದ ದಿನ ಒಬ್ಬೆಟ್ಟೂಟ, ಅದ್ರ ಮಾರನೇ ದಿನ ಬರೋ ಹೊರಸ್ತಡ್ಕು ಅಥವಾ ಕರಿ ಹಬ್ಬ ಅಂದರೆ ಅದು ಬಾಡೂಟ. ಈ ಯುಗಾದಿ ಹಬ್ಬದ ದಿನವೇ ನಾಳೆಯ ಹೊರಸ್ತಡ್ಕು ಅಥವಾ ಕರಿ ಹಬ್ಬದ ಬಾಡೂಟದ ಚಿಂತನೆ ನಡೆದಿರ್ತದೆ. ಅಂದರೆ ಯಾವ ಮಾಂಸ ತರಬೇಕು, ಎಲ್ಲಿಂದ ತರಬೇಕು, ಈ ಎಲ್ಲ ಲೆಕ್ಕಾಚಾರಗಳು ನಡೆದೇ ಇರ್ತವೆ. ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಈ ಮಾಂಸವನ್ನು ಅಂದರೆ ಈ ಗುಡ್ಡೆ ಮಾಂಸ ಅಂದರೆ ಒಂದು ಕುರಿಯನ್ನು ಕೊಯ್ದು ಅಥವಾ ಮೇಕೆಯನ್ನು ಕೊಯ್ದು ಪಾಲು ಹಾಕ್ಕೊಂಡು ಅವರವರೇ ಹಂಚ್ಕೊಳ್ತಾರೆ. ಗುಡ್ಡೆ ಮಾಂಸ ಭಾಳ ಚೆಂದ ಇರ್ತದೆ. ಯಾಕೆ ಅಂದರೆ ಗುಡ್ಡೆ ಮಾಂಸದಲ್ಲಿ ಎಲ್ಲ ರೀತಿಯ ಮಾಂಸದ ಅಂದರೆ ಒಂದು ಕುರಿಯ ಎಲ್ಲ ಭಾಗಗಳು ಅಂದರೆ ತೊಡೆ, ಈರಿ, ಕಳ್ಳು, ಈ ರೀತಿಯ ಬೇರೆ ಬೇರೆಯ ಏನೋ ದೇಹದ ಭಾಗಗಳಿರ್ತವೆ, ಎಲ್ಲವನ್ನು ಮಿಕ್ಸ್ ಮಾಡಿ ಕೊಡುವಂಥದ್ದೇ ಗುಡ್ಡೆಬಾಡು ಅಥವಾ ಆ ಪಾಲು ಹಾಕುವಂಥ ಕ್ರಮ ಆಗಿರ್ತದೆ. ಇದು ಎಲ್ಲ ಹಳ್ಳಿಗಳಲ್ಲೂ ಕೂಡ ಭಾಳ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂಥ ಪದ್ಧತಿಯಾಗಿದೆ. ಆದರೆ ನಗರಗಳಲ್ಲಿ ಈ ರೀತಿಯ ಗುಡ್ಡೆಬಾಡು ಸಿಗುವಂಥದ್ದು ಭಾಳ ಅಪರೂಪ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಗರಗಳಲ್ಲಿ ಕೂಡ ಗುಡ್ಡೆಬಾಡನ್ನು ಇಷ್ಟಪಡುವಂತಹ ಜನ ಭಾಳ ಹೆಚ್ಚಾಗ್ತಿದ್ದಾರೆ. ಇದನ್ನು ಕಂಡ ಅನೇಕ ಮಾಂಸದ ಅಂಗಡಿಗಳು ಗುಡ್ಡೆಬಾಡನ್ನು ಮಾರಾಟ ಮಾಡ್ತಿದ್ದಾವೆ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ತುಮಕೂರಿನಲ್ಲಿಯೇ ಬಹಳಷ್ಟು ಕಡೆ ಗುಡ್ಡೆ ಮಾಂಸ ಸಿಗ್ತದೆ. ಅಂದರೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಅಂತಲ್ಲ ಅಥವಾ ಹೊರಸ್ತಡಕ್ನಲ್ಲಿ ಅಂತಲ್ಲ, ಬೇರೆ ದಿನಗಳಲ್ಲೂ ಕೂಡ ಗುಡ್ಡೆ ಮಾಂಸ ಸಿಗ್ತದೆ. ಅಂಥ ಗುಡ್ಡೆ ಮಾಂಸ ಸಿಗುವ ಒಂದು ಅಂಗಡಿ ಯಾವುದಪ್ಪ ಅಂದರೆ ತುಮಕೂರಿನಲ್ಲಿ ಮಧುಗಿರಿ ರಸ್ತೆಯಲ್ಲಿರುವಂಥ ದಾಸಪ್ಪನವ್ರ ಅಂಗಡಿ. ಅಲ್ಲಿ ಗುಡ್ಡೆ ಮಾಂಸ ಮಂಗಳವಾರ, ಬುಧವಾರ ಈ ರೀತಿ ಕೆಲವು ನಿರ್ದಿಷ್ಟ ದಿನಗಳಂದು ಮಾರಾಟ ಮಾಡ್ತಾರೆ. ಈ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಇವತ್ತು ಏನಪ್ಪ ಅಂದರೆ ನಾನು ಈ ದಾಸಪ್ಪನವ್ರ ಅಂಗಡಿನಲ್ಲಿ ಗುಡ್ಡೆ ಮಾಂಸ ಇವತ್ತು ಸಿಗ್ತದ ಅಂದರೆ ಹೊರಸ್ತಡ್ಕಿನ ದಿನ ಇರ್ತದ ಅಂಥೇಳಿ ನಾನು ನಿರೀಕ್ಷೆ ಮಾಡ್ತಾಯಿದ್ದೆ. ಈ ನಿಟ್ಟಿನಲ್ಲಿ ಇವತ್ತು ನಾನು ಅವರ ಅಂಗಡಿ ಹತ್ರ ಹೋದೆ. ಅಂಗಡಿ ಹತ್ರ ಹೋದರೆ ನಾನು ಯುಗಾದಿ ಹಬ್ಬದ ದಿನ ಸಂಜೆ 7 ಗಂಟೆನಲ್ಲಿ ಅವ್ರ ಅಂಗಡಿ ಹತ್ರ ಹೋಗಿದ್ದೀನಿ. ಆಗಲೇ ಒಂದಷ್ಟು ಹಾಡುಗಳನ್ನು ತಗೊಂಬಂದು ಅಂದರೆ ಮಾರನೇ ದಿನಕ್ಕೆ ಅಂದರೆ ನಾಳೆಯ ಹೊರಸ್ತಡ್ಕಿಗೆ ರಾತ್ರಿನಲ್ಲೇ ಶುರು ಮಾಡ್ಕೊಂಡಿದ್ದಾರೆ. ಅಂದರೆ ಅನಂತರ ಆ ದಾಸಪ್ಪನವ್ರ ಅಂಗಡಿ ನೋಡಿದ ನಂತರ ನಾನು ಬೇರೆ ಬೇರೆ ಕಡೆ ನೋಡಿದೆ, ಆಲ್ರೆಡಿ ಮಾಂಸದ ಮಾರಾಟ ಶುರುವಾಗಿದೆ. ಅಂದರೆ ಯುಗಾದಿ ಹಬ್ಬದ ರಾತ್ರಿಯೇ ಮಾಂಸದ ಮಾರಾಟ ಶುರುವಾಗ್ಬಿಡ್ತದೆ. ಈ ಹೊರಸ್ತಡ್ಕಿನ ದಿನ ಗುಡ್ಡೆ ಮಾಂಸದ ವ್ಯಾಪಾರ ಹೇಗಾಗ್ತದೆ ಅಂತೇಳಿ ಅಂಗಡಿಯ ಓನರ್ ಅಂತ ದಾಸಪ್ಪನವ್ರು ಮಾತನಾಡಿಸಿದ್ದೀನಿ, ಕೇಳಿ. ಎಷ್ಟು ಕುರಿ ಹೋಗ್ಬೋದಣ್ಣ? ಗೊತ್ತಿಲ್ಲ ಎಷ್ಟವ, ನನ್ನ ಹತ್ರ 40 ಅವು ಹೋದ್ರೆ ನುಕ್ಕಿದ ಮಾತು ಮುಂದಕ್ಕೆ. ಗುಡ್ಡಿ ಎಲ್ಲ ಗುಡ್ಡೆನೇ ಹಾಕೋದು ಇವಾಗ. ಬೆಳಿಗ್ಗೆ ಒಂದು 8 ಗಂಟೆ ತನಕ, ಒಂದು 8 ಗಂಟೆ ತನಕ ರೇಟ್ಗಳು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗೈತೆ. 900 ರೂಪಾಯಿ kg ಮಾರ್ತಾ ಇದ್ದೀನಿ. ಎಲ್ಲ 1000 ರೂಪಾಯಿ ಮಾರ್ತಾರೆ, ನಾನು 900 ರೂಪಾಯಿ ಮಾರ್ತಾ ಇದ್ದೀನಿ. ಆಯಿತು, ಇವತ್ತು ನೈಟೆಲ್ಲ ಇದ್ದೇ ನೈಟೆಲ್ಲ ಇರುತ್ತೀನಿ ಸರ್. ನಾಳೆ 2 ಗಂಟೆ ತನಕ. ನಾಳೆ ಮಧ್ಯಾಹ್ನ 2 ಗಂಟೆ. ಒಟ್ಟು ಅಂದಾಜು ಒಂದು ಎಷ್ಟು ನಿರೀಕ್ಷೆ ಮಾಡಿದ್ದೇನೆ ವ್ಯಾಪಾರ? ಸರ್ ನಮ್ಮ ಖಾಲಿ ಆಗ್ತವೆ 40 ಖಾಲಿ ಆಗುತ್ತಾ? ಆಗಲೇಬೇಕು. ಹಂಗೆ ಮಾಡೋರಿಲ್ಲ, ಕೆಲಸ ಹುಡುಗರು ಕೆಲಸಗಾರರು ಇಲ್ಲ. ಆದಿದ್ರಿ ಇಷ್ಟೊತ್ತಿಗೆ ಅವು ಬೀಳ ಮುಗ್ದೆ ಹೋಗಿರೋವು. ಗುಡ್ಡೆ ಎಷ್ಟೊತ್ತಿಗೆ ಸಿಗ್ತೀರಿ? ಇವಾಗ ಒಂದು 12 ಗಂಟೆಯಿಂದ ಸ್ಟಾರ್ಟ್ ಇರುತ್ತೆ. 12 ಗಂಟೆಗೆ ರೆಡಿ ಮಾಡ್ತೀನಿ, ಬರ್ತಾರೆ ಗಿರಾಕಿ ಹೇಳವ್ರೆ. 12 ಗಂಟೆಯಿಂದ 12 ಗಂಟೆ ಆಗ್ಬೇಕಂತಲ್ಲ, ಗುರುವಾರ ಐತಲ್ಲ ಅದರಿಂದ ಕಾಯ್ತಾವ್ರೆ ಜನ. ಗುರುವಾರ ಇರೋದ್ರಿಂದ ಕಾಯ್ತಾವ್ರೆ. ಗುರುವಾರ ಆದ ತಕ್ಷಣ 12 ಗಂಟೆ ಆದ ತಕ್ಷಣ ಗುಡ್ಡೆ ರೆಡಿ ಇರುತ್ತೆ. ಹೌದಾ? ನಿಮ್ಮ ಫೋನ್ ಮಾಡಿ ಯಾರು ಬರೋ ಅಂತಾರಿದ್ರೆ ಬರ್ತಾರೆ, ಬರ್ಬೋದಾ? ನಿಮ್ಮ ನಂಬರ್ ಹೇಳಿ ಅಣ್ಣ. 7090151400. ಆತ್ಮೀಯ ವೀಕ್ಷಕರೇ, ನಿಮಗೂ ಕೂಡ ಈ ಗುಡ್ಡೆ ಬಾಡು ಬೇಕು ಅಂತ ಅನಿಸಿದರೆ ಈಗೇನು ಅವ್ರ ನಂಬರ್ ಹೇಳಿರಲ್ಲ ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೋಗಿ, ಖಂಡಿತ ನಿಮಗೂ ಕೂಡ ಆ ಗುಡ್ಡೆ ಮಾಂಸ ಸಿಗ್ತದೆ. ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೀವು ನೋಡುತ್ತಿರುವ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ. ಎಲ್ರಿಗೂ ನಮಸ್ತೆ.